ನೀನು ಕಪೋತನನ್ನು ಹಿಡಿದು ಒಯ್ದರು ಹಾರಿಗೂ ಉಚಿತವಲ್ಲ. ಎಲೈ ಪಾರ್ಥ ಸಂಜಾತನ, ಓ ಆಚಾರ್ಯರೇ, ನಿನ್ನ ಮಾತಿಸಲಿಲ್ಲವೆಂದ ಕುರುಪತಿಗೆ ಎನ್ನೊಡನೆ ಕೋಪಾತುರಗೊಂಡರು. ಚಿಂತೆ ಇಲ್ಲ. ಸುಭದ್ರಿಯ ನಂದನ ಸುಮ್ಮನ ನಡೆಯಿಂದಕ್ಕೆ ಈಗ ಜನ. ಓ ದ್ರೋಣರೇ, ಇತ್ತ ಬನ್ನಿರಿ. ನಿಮ್ಮ ಪೀಠವನ್ನು ಅಲಂಕರಿಸಿರಿ. ತಾವು ಚೆನ್ನಾಗಿ ಅಭ್ಯಾಸವನ್ನು ಮಾಡಿದಂತ ಪಂಚಾಂಗದ ಗಂಟನ್ನು ಮಾತ್ರ ತಾವಲ್ಲಿ ಬೀಸಾಕಿ ಬಂದಿರಿ. ನಿಮ್ಮ ಜನಕನಾದ ಧರ್ಮಜನ ಮಾಡಿದ ಘೋಷಯಾತ್ರೆಯಲ್ಲಿ ದ್ರೋಣರೇ, ಅಭಿಮಾನನ ಈಗ ಎನ್ನ ಕರದಲ್ಲಿ ಮೆರೆಯುವ ಕೋದಂಡಕ್ಕೆ ಎಷ್ಟನೇ ಗುರಿ ಇರುವನು ಸ್ವಲ್ಪ ನೋಡಿ ಹೇಳಿರಿ. 7ನೇ ಗುರುವಿರುವನು, 8ನೇ ಶನಿ ಇರುವನು. ಮಂಗಳವಾರ 12 ಗಂಟೆಯಲ್ಲೇ ಕೈಯಲ್ಲಿ ಮರಣವನ್ನು ಹೊಂದುವುದರ ತುಟ್ಟ ಬಾಲಕ. ತಾವೇನು ಉಚಿತಾರ್ಥವಾಗಿ ಹೇಳಬೇಡಿ. ತಮಗೆ ಅಪೇಕ್ಷೆ ಇದ್ದರೆ ತಕ್ಷಣದಲ್ಲಿ ನಿಮ್ಮ ಕೊಕ್ಕೆಯನ್ನು ಬಗೆಯುವ 2 ಬಾಣಗಳನ್ನು ದಕ್ಷಿಣೆಯಾಗಿ ಕೊಡುವೆನು. ಯಾರ ಬಾಣಗಳನ್ನು ದಕ್ಷಿಣವಾಗಿ ಕೊಡುವೆ? ಸ್ವಾಮಿ ಆಚಾರ್ಯರೇ, ವಿನಯೋಕ್ತಿಯಿಂದ ಮನಮರ್ಗವಂತೆ ಬೇಳವ ನಿನ್ನ ಮೈಲಿಗೆ ಗುಣವೆಲ್ಲ ಬಲ್ಲೆನು. ನಿನ್ನ ಭುಜಬಲತನವನ್ನು ನಾನೇನು ಅರಿಯದವನು ಹೇಗೆ? ಮಾತನಾಡಬೇಡಿ. ಈಗ ಎನ್ನ ಕರದಲ್ಲಿ ಮೆರೆಯುವ ಕೋದಂಡಕ್ಕೆ ಎಷ್ಟನೇ ಗುರಿಗಿರುವನು ಸ್ವಲ್ಪ ನೋಡಿ ಹೇಳಿ. ಎಲೈ ಬಾಲಕ, 7ನೇ ಗುರುವಿರುವನು, 8ನೇ ಶನಿ ಇರುವನು. ಮಂಗಳವಾರ 12 ಗಂಟೆಯಲ್ಲಿ ಕರೆದ ಕೈಯಲ್ಲಿ ನಿನ್ನ ಪ್ರಾಣವನ್ನು ಸಿಲುಕೋದರೆ ಹೇಳಿಬಿಡಿ. ಆಚಾರ್ಯರೇ, ಅಭಿಮಾನನೇ, ನಿಮ್ಮ ವಚನವು ನನಗೆ ಬೇಡ. ನಿಮಗೆ ಗುರು ದಕ್ಷಿಣೆಯಾಗಿ 2 ಬಾಣಗಳನ್ನು ಕೊಡುವೆನು. ಇಡೀರಿ. ಆಚಾರ್ಯರೇ, ಅಭಿಮಾನನೇ, ನಿನ್ನ ಯೋಕ್ತಿಯಿಂದ ಮನಮರಗವಂತೆ ಬೇಳವ ನಿನ್ನ ಮೈಲಿಗೆ ಗುಣವಲ್ಲ ನಾನೇನು ನಿಮ್ಮ ಜನಕನಾದ ಧನಂಜಯನನ್ನು ಎನ್ನ ಮುಂದೆ ಉತ್ತರ. ಆಚಾರ್ಯರೇ, ಭ್ರಷ್ಟ, ನಿನ್ನ ದಾಂಬಿಕ ವಚನವನ್ನ ಬಲ್ಲೆನೋ ಎನ್ನ ಸರದಂಬಿನಿಂದ ಮಾತನಾಡಿಸುವನ ದ್ರೋಣ ನೋಡಿ. ಹಾಗಲೇ ಪ್ರಾರಂಭಿಸಿದೆಯಾ? ಮಾಡುವುದೇನೋ? ಎಲೈ ಭ್ರಷ್ಟ, ತತ್ಕಾಲದೋಳ ಮೊದಲು ನಿನ್ನಂ ಕೊಳ್ಳಗೊಂಡ ಕೊಂತೆ ಸಂಭೂತರಾದ ಪಾಂಡವರ ಬಾಳಗಡಿಸಿ ಅದೇ ದಾರಿಯನ್ನು ನಿಮಗೆ ತೋರಿಸುವನು. ಆಚಾರ್ಯರೇ, ನಿನ್ನ ಇಚ್ಛೆ ಬಂದಂತೆ ಉಚ್ಚರಿಸದ ಎಚ್ಚಿನ ಸರಸಂದಾಲದೆ ನಿನ್ನ ಕವಚದ ಧ್ವಜ ಪತಾಕಿಗಳನ್ನು ಕೊಚ್ಚಿ ಕೆಡುವನು. ಎಲೈ ದುರ್ಬಲಕನೇ, ಯಾ ದುರ್ಬುದ್ಧಿ ಉಳ ದ್ರೋಣರೇ, ಕೊಬ್ಬಿನಿಂದ ಒಬ್ಬೆ ನುಡಿದ ನಿನ್ನ ನಾಲಿಗೆ ಬಿಡಲು ಎಪ್ಪಾಗ ಮಾಡಿಬಿಡುವನು. ಯಾರು ಮಾಡಿದರು ಸ್ವಲ್ಪ ತಾಳಿರಿ. ಪುಂಡದೀಕದೊಳ ಮೆರುಗುವ ಸೌದ ದತ್ತವನ್ನು ಹೊರಸೆಳೆದ ಬಿಡುವನು. ತಲಾರಿಸಿಕೋ ನೀನು. ಓ ಆಚಾರ್ಯರೇ, ಅನ್ನಕ್ಕೆ ಉಪ್ಪು ಇಲ್ಲ. ಎಚ್ಚರಗೊಂಡು ಎತ್ತ ಮಾತ ಪಿತರನ್ನ ಮನದೊಳ ಸ್ಮರಿಸಿಕೋ. ಇರಕಿರಿಗರೆಂದಲ್ಲದ ನರಿಗಂತ ಹೋದ್ರಿಗೆ ತರಳ ಕೊರೆಯುವನು. ಆಚಾರ್ಯರೇ, ಅನ್ನಕ್ಕೆ ಉಪ್ಪು ಇಲ್ಲ, ಸಾರಿಗೆ ಒಗ್ಗರಣೆ ಕಡಿಮೆ, ಹಪ್ಪಳ ಸೊಂಡಿಗೆ ಉಪ್ಪಿನಕಾಯಿ ಮಾತ್ರ ಬಹಳ ಚೆನ್ನಾಗಿ ಇರುವ ಒಂದು ಹೇಳಿ ತೆಗೆದುಕೊಳ್ಳಬಿರಲ್ಲದೆ. ಆಚಾರ್ಯರೇ, ಬಾಲಕ, ನೀವು ಭೋಜನ ಪ್ರಿಯರಾಗಿದ್ದರಿಂದ ಇಂದು ಗೋಕುಲಾಷ್ಟಮಿ, ಇಂದು ವಿಜಯದಶಮಿ, ಇಂದು ಮಕರ ಸಂಕ್ರಮಣ. ಆಚಾರ್ಯರೇ, ಬಾಲಕ, ಇದಕ್ಕೆ ಗೋದಾನ ಬೋದಾನ ಹಿರಣ್ಣದಾನ ಬಂದು ಹೇಳಿ ಕಾಲವನ್ನು ಕಳೆಯುವವರಿಗೆ ಈ ಕಾಲದ ಗೊತ್ತು ತಮಗೆ. ಅದಕ್ಕೆ ಆಚಾರ್ಯರೇ,
ಬಾಲಕ ಸ್ನಾನವನ್ನು ಮಾಡಿ ಮಡಿಯನ್ನೊಟ್ಟು ದ್ವಾದಶ ಪಟ್ಟಿ ನಾಮಗಳನ್ನಿಟ್ಟುಕೊಂಡು ತೊಂಬಿಗೆ ತಾಳಿಗಳನ್ನು ಹಿಡಿದುಕೊಂಡು ಎಂಡರ ಮಕ್ಕಳನ್ನು ಕರೆದುಕೊಂಡು ಯಥೇಷ್ಟವಾಗಿ ಬಾಳೆ ಎಲೆಯಲ್ಲಿ ಬಡಿಸಿಕೊಂಡು ಹೊಟ್ಟೆ ತುಂಬ ತಿಂದು ಸಂತೃಪ್ತಿ ಪಡುವುದೆಂದೇ ಬೋಲಿರಲ್ಲದೆ ಕೋದನ ಬಿತ್ತಿ ಎಂಬುದು ನೀವು ಕಾಣಿರಿ. ಸುಮ್ಮನೆ ಮನೆಗೆ ಹೋಗಿರಿ. ಇದು ಏನು ಜಪ ತಪ ಅನುಷ್ಠಾನವನ್ನು ತೆಗೆದಿರಿ ಬರ ಹೇಗೆ ಅಥವಾ ಉಪವಾಸದ ಏಕಾದಶಿ ವ್ರತವೆಂದುಕೊಂಡಿರ ಮಡಿಯನ್ನುಟ್ಟು ಅಡಿಗೆ ಮನೆಯಲ್ಲಿ ಬಡಿದಾಡುವುದನ್ನು ಬಿಟ್ಟು ಬಡಿದಾಡುವ ಕಾಳಗದ ಗೋಷ್ಠಿ ತಮಗೆ ಅದಕ್ಕೆ ದ್ರೋಣ ಮೂಢಮತಿಗೆ ಜನಮತಿಯ ಊಟಗನೆಂದಕೊಂಡ ಕದಕೋಪಮಂ ತಡೆದುಕೊಂಡರ ಒಡಲಿಗೆ ತಿನ್ನುವುದೊಂದೇ ಬಲ್ಲಿದ ಎಂದು ಬಿಡುವುದನ್ನಾಡುವಿಯಾ ನೀವು ಮಾಡುವುದಿನ್ನೇನು ಎಲ್ಲ ಈ ಬಾಲಕ ಎಲ್ಲ ದ್ರೋಣರೇ ಅರಿಯಾಕ್ಷನ ಮುಂದೆ ನರಿಗೆ ಹಾರಾಡಿದಂತೆ ಬರಿದೇ ಹಾರಾಡುವಿಯಾ ನೀವು ಮಾಡುವುದಿನ್ನೇನು ಎಲ್ಲ ಈ ಭ್ರಷ್ಟ ಎಲ್ಲ ತಮ್ಮ ಜಡಜಬವ ಜಡಜಾಕ್ಷ ಸುರನರ ಗರಳ ಗಂಧರ್ವರಾದಿಗಳೊಡನೆ ತಡದ ವಿದ್ದವಂ ಕೊಡುವ ಷಡರದರ ಪೈಕಿ ಕಳಗಲಿಗಂದ ಪಡವಿಪನು ಸೈನ್ಯ ಸಮೂಹಕ್ಕೆ ಸೈನ್ಯ ಮಾಡುವನು. ಅವನಿಗೆ ಬುದ್ಧಿ ಇಲ್ಲ. ನಿನ್ನನ್ನು ಸೇನಾಧಿಪತ್ಯ ಪಟ್ಟವನ್ನು ಕಟ್ಟಿರುವನು. ಎಲೈ ಮೂಡ ಎಲ್ಲ ಅದಮ ಇಂಥ ಅಸಹಾಯ ಸೂರ್ಯನ ಮುಂದೆ ಅಸಹಾಯ ಕುಸಿರಿ ಮಾತನಾಡಿದರೆ ಚಚ್ಚರ ಜಾಲವಂ ನೋಡು. ಯಾರು ನೋಡಬಾರ ಸ್ವಲ್ಪ ತಾಳು. ಎಲೈ ಮಂದಮತಿಗೆ ಮಂಕುಮತಿ ಇಂದಕ್ಕೆ ನಿಮ್ಮ ದೊಡ್ಡಪ್ಪನೆಂಬ ರುಖೋದರನು ವಿರಾಟನಿಗೆ ಬಾಣಸಿಕನಾಗಿದಂತೆ ಎಲೈ ಮೂಡ ಎಲ್ಲ ಅದಮ ನಾನೇನು ಒಡಲರಿಗೆಲ್ಲ ಬಂದವನೇ ಹೇಗೆ ಎಲ್ಲ ಅದಮ ವಂಚನದ ರೈತನಾದ ಧರ್ಮಜನ ತನ್ನ ರೂಪವನ್ನು ವಂಚಿಸಿಕೊಂಡು ವಿರಾಟನಲ್ಲಿಗೆ ಸುಳ್ಳು ಪಂಚಾಂಗವನ್ನು ಹಿಡಿದುಕೊಂಡು ಹೋಗಿ ಕಾಲಹರಣೆಯನ್ನು ಮಾಡಿ ಬಂದವನು ನಿಮ್ಮ ದೊಡ್ಡಪ್ಪನಾದ ಧರ್ಮಜನ ಅಥವಾ ಈ ಧೋಳನ ಒಂದರ ಗೋಗ್ರಾಣದಲ್ಲಿ ನಿಮ್ಮ ಕಾಲಾರಣೆಯ ಮಾಡಿ ನಿಮ್ಮನ್ನ ಗೆದ್ದ ಬಂದಿದ್ದು ನಮ್ಮ ಜನಕನಾದ ಭಕ್ತನ ಅಥವಾ ಈ ದ್ರೋಣನ? ಎಲೈ ಭ್ರಷ್ಟ ಎಲ್ಲ ಅದಮ ನೀನೇ ನಿಜವಾಗಿ ಹೇಳು. ನೀನೇ ಹೇಳು. ಬಲ್ಲಿದ ಗಜದ ಮುಂದೆ ಕುಲ್ಲ ಸಾರವು ಹಲ್ಲು ತೆರೆದು ಒದರದಂತೆ ಒದರವಿಯ ಎಲೈ ಭ್ರಷ್ಟ ಎಲ್ಲ ಅದಮ ಫುಲ್ಲ ಲೋಚನನಾದ ಶ್ರೀಕೃಷ್ಣನಿಂದಲೇ ನಿಮ್ಮದೊಂದು ಬಾಳ್ಯವಲ್ಲದೆ ಎಲ್ಲ ಮೂಡ ಇಲ್ಲಿ ಯಾರು ಅರಿಯರಿಲ್ಲವೆಂದು ಇಲ್ಲದ ಪೌರುಷವನ್ನು ಕೊಚ್ಚಿಕೊಳ್ಳುವಿಯ ರಾಜವಾಗಿ ಕೊಚ್ಚಿಕೊಳ್ಳುವ ನೀನು ಮಾಡುವುದಿನ್ನೇನು? ಎಲೈ ಮೂಡ ಎಲ್ಲ ಅದಮ ಗೊಲ್ಲರ ಮನವೊಳಗಿದ್ದ ಕಾಲ ಹರಣೆಯನ್ನು ಮಾಡಿ ಬಂದ ಕೈ ಮುದ್ದೆಯನ್ನು ಹಾಗಲೇ ಮರೆತು ಬಿಟ್ಟಿಯ ಹೋಳಿರೇ ಬಡಭಾಗ್ಯ ಕಿಡಿ ಗಡನದಂತೆ ಪುಡಿಪುಡಿಸಿ ಬರುವ ಬಾಣವಂ ತರಾರಿಸಿಕೋ ಸುಭದ್ರಿಯ ಕುಮಾರ ನಿಮ್ಮಪ್ಪನಿಗೆ ಧನುರ್ವಿದ್ಯೆಯನ್ನು ಬೆಳೆದವ ನಾನಲ್ಲವನ ಪೋರ ಇಳಿದಿರುವುದು ನನಗೆ ಸಂಪೂರ್ಣ ನಮ್ಮ ಜನಕನಿಗೆ ತನ್ನ ವಿದ್ಯೆಯನ್ನು ಪೇಳಿದ ಕಾರಣ ನೀನೊಪ್ಪುವಂತೆ ದ್ರುಪದ ನಮ್ಮ ಹಿಡಿದು ತಂದು ನಿನ್ನ ಮಂಚದ ಕಾಲಿಗೆ ಆಗ ನಿನ್ನ ತಂದು ಬಾಳ್ವೆಯಾಗಿದ್ದಲ್ಲದೆ ಎಲ್ಲದೆತ್ತಡ ಶಪಥ ಭ್ರಷ್ಟನಾಗಿ ಹೋಗಬೇಕಾಗಿತ್ತು. ಆಗಲೇ ಮರೆತಿರುವಿರೇನೋ ಬುದ್ಧಿ ಶೂನ್ಯರಾದ ದ್ರೋಣರೇ. ಶ್ರದ್ಧರಾದ ಧರ್ಮರಾಜಾದಿಗಳ ಪೂರ್ವ ಕರ್ಮದಿ ಮನ ನಿರ್ಧರಿಸಿ ವಿರಟನಲ್ಲಿಗೆ ಹೋಗಿ ಕಾಲ ಅರಣೆಯ ಮಾಡಿ ಉತ್ತರ ಗೋಗ್ರಾಣದಲ್ಲಿ ನಿಮ್ಮನ್ನು ಗೆದ್ದ ಬಂದಿರುವಲ್ಲದೆ ನಿಮ್ಮಂತೆ ಮಧ್ಯಾಹ್ನದೊಳ ಹೋಗಿ ಗದ್ದೆಗೆ ನೀರು ಕಟ್ಟಿದಂತೆ ತುಪ್ಪದಲ್ಲಿ ಹೋಳಿಗೆ ಮುದ್ದೆಯನ್ನು ಅದ್ದಿ ಅದ್ದಿ ಎದೆಬುತ್ತದವರೆಗೆ ತಿನ್ನುವುದಂತೆ ಬಲ್ಲಿರಲ್ಲದೆ ಯುದ್ಧದ ಪರಿಶ್ರಮ ನಿಮಗೇನು ತಿಳಿಯಬಾರದು. ಅಹೋ ದ್ರೋಣರೇ, ಅಭಿಮಾನನೇ ಮೃಷ್ಟನಾದಿ ಪದಾರ್ಥವನ್ನು ದಾವ ಮಹಾರಾಜರು ಮಾಡಿದವರೆಂದು ದಿನ ಬೆಳಗಾದರೆ ಯೋಚಿಸುತ್ತಾ ಇಲಿಯ ಮೇಲೆ ಬೆಕ್ಕ ಕಣ್ಣು ಬಿಟ್ಟಂತೆ ಹೋಳಿಗೆ ಮೇಲೆ ಮಾತ್ರ ನಿಮ್ಮ ಕಣ್ಣು. ಊರನಾಥವನ್ನು ಏರ್ಯ ಬಂದರ
ಮಾತನ್ನು. ಬಾಲಕ, ಹೊಟ್ಟೆಯನ್ನು ಇಕ್ಕಿಸಿ ತಿನ್ನುವುದಂದೆ ಬಲ್ಲಿರಲ್ಲದೆ, ಹೊಟ್ಟೆಯಮ್ಮಿಕ್ಕಿಸಿ ಹೊಟ್ಟೆ ತುಂಬ ತಿನ್ನುವುದಂದೆ ಬಲ್ಲಿರಲ್ಲದೆ ನಿನ್ನಂತ ಪೆಂಟೆಗೆ ಯುದ್ಧದ ಜಂಟೆಯನ್ನು ಉಲ್ಲ ಕಂಟಕನಾಥ ಕೌರವನ ಜಂಟಿಯನ್ನು ತ್ಯಜಿಸಿ ಈ ಪೆಂಟೆಯನ್ನು ಬಿಟ್ಟೋದರೆ ಮುಂದೆ ನಿನಗೆ ಸುಖವಾಗುವುದು. ಎಲ್ಲವಾಯಿದ ಗೈವ ಬಾಣಗಳಿಂದ ನಿನ್ನ ಕಂಠವನ್ನು ಕೊರೆಯುವ ಬಂತನಂತರಿ. ನಿನ್ನ ಧನವು ಶಾಸ್ತ್ರ ತುಂಡಾಗುವಂತೆ ಬಂದಿತು ಎನ್ನ ಶರದಾರಿ. ಸುಮ್ಮನೆ ನಿಮ್ಮ ಪಂಚಾಂಗದ ಗಂಟನ್ನು ಹಿಡಿದುಕೊಂಡು ಹಿಡಿದು ಹಿಂದಕ್ಕೆ ದಾರಿ. ಅತಿ ಜಾಗೃತಿಗಿಂತ ಯುದ್ಧಕ್ಕೆ ನಿಲ್ಲ ಕೊಲ್ಲ, ಸೊಲ್ಲ. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲ ಆಚಾರ್ಯ, ಮಾಡುವ ನಿನಗೆ ತಕ್ಕ ಕಾರ್ಯ. ತರ್ಕ ವ್ಯಾಕರಣವನ್ನು ಹೊಂದಿದಂತೆ ಸ್ವಚ್ಛವಾದ ನುಡಿಗಳು ಹೀಗೆ ಎತ್ತುವುದು ಅಥವಾ ಭೋಜನಾಲಯಕ್ಕೇನಾದರೂ ಆಗಮಿಸಿದವು. ಸಾರಥಿ ಎಗ್ಗಳ ಮಾತಾತಿರತರ ಬಲಬಲ್ಲ ಕುಗ್ಗಿಸಿ ಅವರ ಬಲಬಲ ನುಕ್ಕು ನುಕ್ಕು ಮಾಡಿದನು. ಮುಗ್ಗಡಿಸುತ್ತ ಬರುವನೆ ಅವನಿದ್ದರೆ ಅವನ ಮುಂಭಾಗಕ್ಕೆ ರಥವನ್ನು ನಿಲ್ಲಿಸು ಸಾರಥಿ. ಓಡಿಸಿ ಜಾವೇರಿಯನ್ನು ಜಾಗೃತಿ. ಮತ್ತರಿಸಿ ಒತ್ತಿದರೆ ಪರ್ವತವ ಅಂಜವಲ್ಲದೆ ಎಂಜಲ ಮಾಡುವನೆಂದ ಮಾಕ್ಷಗಳ ಮುಚ್ಚಿದರೆ ಜೀವಿಸಬಹುದು. ನಿನ್ನ ತನ್ನ ಸಂಭವರಾದ ಎಂಬೇಡಿಗಳಾದ ಲಕ್ಷಣಾದಿ ಪುತ್ರರನ್ನು ರಣಗುಂಬಿನಿಯ ಸೇನ ಮಾಡಿಸಿ ಸಾಲು ಸಾಲುಗೆ ಇರುವನ್ನು ನೋಡಿಕೋ. ಬೀಗರ ನಡುವೆ ಯುದ್ಧಕ್ಕೆ ಬರುವ ಪ್ರಸಿದ್ಧ ನಾವನಿದ್ದರೆ ಮನದೊಳನೆ ಆಲೋಚನೆ ಮಾಡಿಕೋ ಕೌರವ. ನೀಗರ ಬಿಡ ನಾನು ನಿನ್ನ ಪ್ರಾಣವ. ಎನ್ನೋರ್ವ ನಂಬಿಟ್ಟು ರಣಭೂಮಿಯಲ್ಲಿ ಪರದೇಶಿಗಳಂತೆ ಮೈ ಮರೆತಿರುವಿರ. ಇಂದಿಗೆ ನಿಮ್ಮ ಋಣ ತೀರಿಸಿ ದಿಕ್ಕಿಲ್ಲದಂತೆ ಮಾಡಿపోದಿರಾ. ಅಯ್ಯೋ ಅಯ್ಯೋ ಕಿರೀಟವರ್ಧನರೇ, ಎನ್ನ ಮೇಲೆ ಬೇಸರಗೊಂಡು ಮೌನದಿಂದ ಮಲಗಿದ್ದೀರಾ. ಇಂದ್ರನ ಸಂಭ್ರಮವಂ ಧಿಕ್ಕರಿಪ ಇಂಥ ಸಂಪತ್ ಸಾಮ್ರಾಜ್ಯವಂ ದಾರಿಗೆ ಬಿಟ್ಟು ಪೋದಿರಿ. ಮುಂದೆ ಎನ್ನಗೆ ಗತಿ ಏನು ಪೇಳಿಪೋದಿರಿ. ಅಯ್ಯೋ ಸಾರಥಿ, ನಾನೇನು ಮಾಡಲಿ ಈ ಗತಿ. ಅಯ್ಯೋ ಚಿತ್ತಜ ರೂಪನಂತೊಪ್ಪುವ ಪುತ್ರ ಲಕ್ಷಣಾದಿಗಳಿರ. ಎತ್ತ ಜನನಿ ಜನಕರನ್ನು ಇವತ್ತಿಗೆ ನಿರ್ಭಾಗ್ಯರನ್ನಾಗಿ ಮಾಡಿಪೋದಿರಾ. ಮತಿವಂತಳಾದ ಭಾನುಮತಿಯು ಕ್ಷಿತಿಪಾಲನೆ ಸುತರೇನಾದನೆಂದು ಕೇಳಿದರೆ ನಾನೇನೆಂದು ಹೇಳು. ಅಯ್ಯೋ ನಿಮ್ಮ ಮರಣದ ವರ್ತಮಾನವನ್ನು ಕೇಳಿದ ಕ್ಷಣಕ್ಕೆ ಪೃಥ್ವಿಯ ಮೇಲ್ ಬಿದ್ದು ಹೊರಳುವ ಸತಿಯಳದು ಕಾಗ್ನಿಯನ್ನು ನಾನೇಗೆ ಶಾಂತಿಪಡಿಸಲಿ. ಇಂಥ ಪುತ್ರ ಶೋಕಾಗ್ನಿ ಎಂಬ ಕಾರಣಕ್ಕ ಅಯ್ಯೋ ಅಯ್ಯೋ ದ್ರೋಣನ ಸುಯೋಧನ ಕಾಳಗದ ಅಭಿಮನ್ಯುವನನ್ನು ಸೇರಿದ ಈ ಎಲ್ಲ ಮಕ್ಕಳೆಲ್ಲ ಮಾಡಿಬಿಟ್ಟೆ. ಮೊದಲು ತಾವೇಳಿದ ವಾಗ್ದುರಿನತ್ತು ಹೀಗೆಂತಲೂ ಹೋಯಿತು. ಬರದೆಯನ್ನು ಸೈನ್ಯವಲ್ಲ ನುಕ್ಕಾಯಿತು. ಬ್ರಾಹ್ಮಣರ ರಕ್ತವನ ಆರಾಯಿತೆಂಬಂತ ಪಕ್ಕದ ರಕ್ತವಲ್ಲ ಕಳೆದುಕೊಂಡರು. ಮುಂದೆ ದಿಕ್ಕಿಲ್ಲದಂತೆ ಮಕ್ಕಳೆಲ್ಲ ಮೃತ್ಯುಗೆ ತುತ್ತು ಮಾಡಿಕೊಟ್ಟೆ. ಸುಯೋಧನ, ಅಕ್ಕಲಾಯಿತು ನಮ್ಮ ಬಲವೆಲ್ಲ ಪಾಂಡವರ ಪುಣ್ಯಕ್ಕಿಡಿಲ್ಲ.
ದ್ರೋಣರೇ, ಸುಯೋಧನ ನಿಮ್ಮನ್ನು ನಂಬಿ ಅವರೊಡನೆ ಅಗೆಯನ್ನು ಕಟ್ಟಿಕೊಂಡಿದ್ದು ಈ ಅನ್ನದ ಮಾತ್ರ ಮೂರ್ಖತನ. ಮಕ್ಕಳದ ಋಣ ತೀರಿ ಹೋಯ್ತು ಇಂದಿನ ದಿನ. ನಮ್ಮಂತ ವೀರರಿದ್ದ ಅನ್ನ ಬಾಳುವ ಗತಿಯಾರು ದ್ರೋಣ ಕಳೆದಿಯಲ್ಲ. ಬಲವೆಲ್ಲ ಹಾಳಾಯ್ತೆಂದು ಗೋಳಾಡಿದರೆ ತೋಳದಂತೆ ಬಾಯಿ ತೆರೆದುಕೊಂಡು ನಿಲ್ತಿಯಲ್ಲ ಆಚಾರ. ಅಹೋ ಸುಯೋಧನ, ಯಾತಕ್ಕಾಡುವಿಗೆ ಎಂತ ಕಠಿಣದ ವಚನ. ಆಹೋ ದ್ರೋಣರೇ, ನಿಮ್ಮದೇನು ಕೊಟ್ಟು ಓದಿತು. ಎಲ ಕೌರವ ಪ್ರಾಣವ ಕಂಠದಲ್ಲಿ ಸಿಲುಕಿದ್ದರ ಗಟ್ಟಿಯಾಗಿ ವಾಯು ಮುಚ್ಚಿಕೋ, ಅದು ಎತ್ತವಾಗುವುದಿಲ್ಲ. ಗುರುಗಳ ಅಹೋ ದುರ್ಯೋಧನ, ಎನ್ನನ್ನು ಹಾಸ್ಯ ಮಾಡಲಿಕ್ಕೆ ನಿಮ್ಮ ಸ್ವಾತಂತ್ರ್ಯವಲ್ಲ. ಎನ್ನ ದುರಾದೃಷ್ಟವೇ ಹೀಗಿರುವ ಕಾಲದಲ್ಲಿ ದಾರು ಮಾರುವ ದ್ರೋಣ ಕಡೆಗಣಪದ. ಅಹೋ ಪೃಥ್ವಿ ಪತಿಯಾದ ಕುರುಪತಿಗೆ ತಪ್ಪುತ್ರರು ಮುತರಾದರಂದು ಉತ್ಕೃಷ್ಟವಾದ ಯತಿಯನ್ನು ಮಾಡುವುದಕ್ಕೆ ತತ್ಕಾಲದೋಲ ಶೋಕದಲ್ಲಿ ಬಿದ್ದು ಅವರವರ ಆಯುಷ ಪರಿಮಿತವು ಇದ್ದಾಗೆ ಆಗುತ್ತದೆ. ಸುಯೋಧನ, ಸೇನಾಧಿಪತಿ ವಿಧಿ ಲಿಖಿತವನ್ನು ಧಿಕ್ಕರಿಸಿ ಹೆಚ್ಚಿಗೆ ಬರೆಯುವರ್ಯಾರೋ? ಅತುಲಿತ ಪರಾಕ್ರಮಗಳಾದ ಅತಿರಥರನ್ನು ಗತಿಗಡಿಸಿದ ಪಾರ್ಥನ ಸುತನು ಸಾಮಾನ್ಯನವನೇ. ಹಾಗಾದರೆ ನೀವು ಕೈಲಾಗದವರೇ ಹೇಗೆ? ದುರ್ಯೋಧನ, ಸೇನಾಧೀಶರೇ, ಅವನೊಡನೆ ಕಾಳಗವನ್ನೆಸಗಬೇಕಾದರೆ ಅಸುರಾರಿಗಳಾದ ತ್ರಿಪುರಾರಿಗೂ ಸಾಧ್ಯವಿಲ್ಲ. ಸುಯೋಧನ, ಸೇನಾಧೀಶರೇ, ಬುದ್ಧಬಲ ದಂಡನಾದ ಗಾಂಡೇವಿಗೆ 3 ಲೋಕಕ್ಕೆ ಗಂಡನೆಂದು ಬೆಸರುಗೊಂಡಿರುವನು. ದುರ್ಯೋಧನ, ಸ್ವಾಮಿ ಆಚಾರ್ಯರೇ, ಈ ರಂಡೇ ಗಂಡನ ಮಾತ್ರ ಭೂಮಂಡಲದಲ್ಲಿರುವ ಗಂಡಗಳಿಗೆಲ್ಲ ಗಂಡನೆಂದು ಕಾಲ್ಪಿಂಡಿಗೆ ಧರಿಸದಕ್ಕವನು. ಸುಯೋಧನ, ಸೇನಾಧಿಪತಿ ಇವನೊಡನ ದಂಡಂದರನ ಖಂಡನದೊಳಗೆ ಮುಂಕೊಂಡ ಹಾಯ್ದರು ಮಂಡೆಯನ್ನು ಮೂಡಿ ಸಮದಂಡಿಯಾಗಿ ಕೋದನದಿಂದ ಮಾತನಾಡಿಸುವ ಪ್ರಚಂಡ ವೀರನು. ಪದವೀಪತಿಗೆ ಸೇನಾಧಿಪತಿ ಇವನು ಧಾವ ಹುಡುಗನು. ಎನ್ನಂ ಕಂಡರ ಕದಗಂಡಿನೋಳು ಕಿಡಿಕೆಂಡಂಗಳ ಮುಗುಳುತ್ತ ಧನವನ್ನು ಎತ್ತಿಕೊಂಡು ಧೋಲರೇ ಭೋಜನಗೊಂಡಿರ ಎಂದು ನಿರ್ಭಯದಿಂದ ಮಾತನಾಡುವನು. ಸುಯೋಧನ, ಸೇನಾಧೀಶರೇ, ಇಂಥ ಪರಾಕ್ರಮನನ್ನು ಸಣ್ಣವನೆಂಬುವರೆ ನಮ್ಮ ಸೈನ್ಯವಲ್ಲ ಮಣ್ಣು ಪಾಲು ಮಾಡುವುದಕ್ಕೆ ಬಂದಿರುವನು. ನೀನು ದಿಕ್ಕು ತಪ್ಪಿದವನಂತೆ ದುಃಖಿಸಬೇಡ, ಇವನಿಗೆ ತಕ್ಕ ಪ್ರಯತ್ನವನ್ನು ಮಾಡುವನು. ಕುರುಭೂಪತಿ, ನೋಡು ನನ್ನ ಸಾಹಸದ ರೀತಿ. ಓಹೋ, ತಮ್ಮ ಸಹಸ್ರ ಮಾತ್ರದಿಂದಲೇ ಲಕ್ಷಣಾದಿಯನ್ನ ಪುತ್ರ ಅಲ್ಲ ಸ್ವಾಮಿ. ಸುಯೋಧನ, ಮತ್ತು ಸೈನ್ಯದ ಭಾರ ನಮಗೆ ತಕ್ಕೆಂದು ಪಾತ್ರ ಸಂಖ್ಯಾತದಿಂದಲೇ ಮಾಡಿದಿರಿ. ನೀವು ಮಾತಿನ ಧೀರರಾಗಿ ಕಾಣುವಿರಿ ದ್ರೋಣ. ತತ್ಕಾಲ ಶಾಂತಿಯನ್ನು ಬೇಡಕ್ಕೆ ಮಾತ್ರ ಹೋಗೋಣ. ಯಕ್ಷರಕ್ಷರಾದಿಗಳು ಪಾಂಡವರ ಪಕ್ಷ ವಹಿಸಬಂದರ ನಿರ್ಲಕ್ಷ್ಯದಿಂದ ಕಾದಾಡುವ ಅರ್ಕ ಸಂಭವನ. ದಕ್ಷನಾದ ದ್ರೋಣನೆಂಬ ದ್ರೋಣನ ಬೇಳವ ನುಡಿಯನ್ನು ಲಕ್ಷ್ಯವಿಟ್ಟು ಕೇಳಬೇಕಲ್ಲ. ಅದೇನ ಚೆನ್ನಾಗಿ ಕೇಳಿರ್ಬನ. ಸೂರ್ಯನಂದನ, ದುರ್ಯೋಧನರ ಪಕ್ಷಿವಾನನ ಸಹೋದರಿಗೆ ಮಗ ಅಭಿಮಾನನೆಂಬ ದಕ್ಷನು ಎಂದಿನ ದಿನ ನಮ್ಮ ಬಲವೆಂಬ ಪಕ್ಷಿಗಳ ಸಮೂಹದಲ್ಲಿ ಕೆಳಗ ನರಗಿದಂತೆ ಕುರುವರನ ಪಡೆಯನ್ನು ಹೊಡೆದು ಕೆಳಗಿದನು. ಸೂರ್ಯನಂದನ, ಷಡರ ತಾತಿಗಳನ್ನು ಹಿಡಿದು ಅಲ್ಲಾಡಿಸಿದನು. ಘೋರವಾದ ಸಿಂಹಧ್ವನಿಯನ್ನು ಮಾಡುತ್ತ ನಮ್ಮ ಬಲದೊಳಗೆ ಊರು ನುಂಗುವ ಮಾರಿಗಿಂತ ಅಕ್ಷರವನು. ರವಿನಂದನ, ದ್ರೋಣರೇ,
ರೋಗಶೇಷ ಋಣಶೇಷ ಶತ್ರುಶೇಷವನ್ನು ಬೆಳಗ್ಗೆ ಬಿಟ್ಟರೆ ಮುಂದೆ ನಮಗೆ ಸುಲಭವಲ್ಲ. ರವಿನಂದನ, ದ್ರೋಣರೇ, ಕರ್ಕಶವಾದ ಬಾಣಂಗಲಂ ಎಷ್ಟು ಪ್ರಯೋಗಿಸಿದರೆ ಗುಕ್ಕನ ಇಕ್ಕಡ ಮಾಡಿ ಮೇಲಕ್ಕೆ ಉಕ್ಕಿ ಬರುವನು. ರವಿನಂದನ, ದ್ರೋಣರೇ, ಇದು ಎಂಥ ಮುಕ್ಕುಮಾರಿಯೋ ನಾನು ಕಾಣನು. ಸೈವಲ ಶೌರ್ಯ ಧೈರ್ಯ ಗಾಂಭೀರ್ಯನಾದ ಅಭಿಮಾನನ ಮುಂಭಾಗದಲ್ಲಿ ನಿಂತು ಯುದ್ಧ ಮಾಡಬೇಕಾದರೆ ರಂಭಾಪತಿ ದೇವತಾ ಕದಂಬಕ್ಕೂ ಸಾಧ್ಯವಿಲ್ಲ. ರವಿನಂದನ, ದ್ರೋಣರೇ, ಆದ ಕಾರಣ ಇವನ ಕರಾಂಬುಜದೋಳ ಮೆರುಗುವ ಕೋದಂಡವ ಮಾತ್ರ ನೀನು ಹಿಮ್ಮುಖದಲ್ಲಿ ನಿಂತ ಖಂಡಿಸಿದ ಹಾಗೆ ನಾವು ಮುಂಭಾಗದಲ್ಲಿ ನಿಂತು ಯುದ್ಧ ಮಾಡಬಹುದು. ಸೂರ್ಯನಂದನ, ಶೀಘ್ರವಾಗಿ ಹೋಗಿ ನೆರವೇರಿಸಿ ಈ ಕಾರ್ಯ ಮಾತ್ರ ನೀನು ಮರೆಯಬಾರದು. ಕೃಪಾ ಅಶ್ವತ್ಥಾಮ ಸಲ್ಲಾದಿಗಳನ್ನು ಕೂಡಿಕೊಂಡು ನಾನು ಮುಂಭಾಗಕ್ಕೆ ಹೋಗುವೆನು. ಶೀಘ್ರವಾಗಿ ಹೋಗಿನ ಕಣ ಭುವನ ಹೊರಣ. ಅವೋ ದ್ರೋಣರ, ಬಿಂಕದಿಂದ ಇರುವ ಮಂಕ ಮತಗಳೆಂಬ ಸಂಕೇತದ ಮಂಕಂಡ ಬೋಂಕನ ಅಂಕಿತ ಮೇರವತರ ಸಂಕಲವನ ಸುರಜ ಟಂಕನ ದಿಕ್ಕಿಯಾದ ಕಾರ್ಯಾದ ಕಾಲಕ್ಯಂಕರನಾದ ವಿಕ್ರಮಾಂಕಿತನಿಗೆ ಎಂತ ದ್ರೋಣರ, ಸೂರ್ಯನಂದನ, ಶಂಕರನಿಗೆ ಕಿಂಕರನಾಗಿ ಪಾಸಪತಾಸ್ತ್ರವನ್ನು ಕಟ್ಟಿರುವ ರೌದ್ರಾಂಗಿದ್ರು ಎಂತ ಹೇಳಿದಾಗ ದ್ರೋಣರ, ಸೂರ್ಯನಂದನ, ಮಿಕ್ಕಿರುವ ಅಭಿಮನ್ಯ ಬಂಬವನಿಗೆ ತಕ್ಕ ಬರುವ ಸತ್ಯವನ್ನು ಮಾಡಿಕೊಳ್ಳಸಬೇಕಂದ ಇಂತ ರಣಗೇಡ ಮಾತುಗಳನ್ನು ಹೇಳುವುದಕ್ಕೆ ನೀನೇನು ಮಕ್ಕಳಿಲ್ಲದವನಿಗೆ ಶೋಣಿಯೋಳ ಧೀರನನ್ನ ಸದಡೆ ಮುಂಭಾಗದಲ್ಲಿ ನಿಲ್ಲವ ತ್ರಾಣದಿಲ್ಲದಿದ್ದರ ಅಯ್ಯೋ ನಾನು ಪ್ರಾಣವನ್ನಾದರೆ ಬಿಡುವನು. ಏನು ಅರಿಯದ ಸಣ್ಣ ಕೂಸಿನಗೆ ಎಂದ ನಿಂತ ಎಂತ ಗನ್ನಘಾತಕ ಕೃತ್ಯವನ್ನು ಮಾಡಿದ ಅವನ ಎತ್ತ ತಾಯಿ ತಂದೆಗಳೆಯನ್ನು ಎಣಕ್ಕೆ ಮನ ತೂರಿದವನು. ಅವೋ ದ್ರೋಣರ, ರವಿನಂದನ, ಎಂತ ಕೂಸಿನಿಗೆ ಮೋಸಗೊಳಿಸಬೇಕಂದ ಯಾತಕ್ಕೆ ಪಟ್ಟಿತೋ ಎಂತ ದುರ್ಗುಣ. ಎಲೈ ಬಾಲಕನಂದು ಬನ್ನಿಸುವುದಕ್ಕೆ ಕೌರವನ ಬಲವಲ್ಲ ಹಾಳು ಮಾಡಿ ಕುಳಿತಿಗೇನು ಪಾರ್ಥ ಸಂಭವ. ಹೌದು ಆಚಾರ್ಯರೇ, ನಿನಗಿನ್ನ ಕಾಲ ಒದಗಿತು. ಪಡೆದ ಮಾತ ಪಿತರನ್ನ ಮನದೊಳಗೆ ಬರೆಸಿಕೋ. ಗಿರಿಗೆರೆಂದನ್ನದ ನರಿಗಂತ ಹೋದರವಿಗೆ ಸೊಳ ಇಡುವ ಕೊರಿಬರನ್ನ ಕೊರಳ. ವಂಕನೆ ಬರುವ ರಭಸಕ್ಯ ಜಾಂಡವು ಬೃಹರಿಯುವುದು. ನಿನ್ನ ಹೃದಯದೊಳಗಿರ್ಪ ನಿನ್ನ ರುದಿರವಂ ತೋಡಬದೊಡನ್ನು ಸರಿದಾರ ಒದಗಿರುವುದು ನಿನಗೆ ಮರಣಕಾಲ. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲ ಆಚಾರ್ಯ, ಮಾಡುವುದು ನಿನಗೆ ತಕ್ಕ ಕಾರ್ಯ. ಅದೇ ಪ್ರಕಾರ ಯುದ್ಧಕ್ಕೆ ನಿಲ್ಲಲೇ ಖುಲ್ಲ. ಎಲ್ಲ ಸಾರಥಿ ಇದೆಯೇನ ಆಶ್ಚರ್ಯ. ಅದೇನು ಭೂಪತಿ? ನನ್ನ ಕರದಲ್ಲಿರ್ತ ಧನವನ್ನು ಖಂಡಿಸಿದವನ ಅವನು ಎಂದಿರಿಗೆ ನೋಡುವನು. ಭಲೇ ಎಲ್ಲ ಆವತರ ಸಂಧಾನವಿದು. ಒಳಿರ ಜಗತ್ತದಲ್ಲಿ ಬೊಲ್ಲಿದ ಬಿಲ್ಲಾಳು ನೀನು. ಭಲೇ ಫಲ ಫಲ ಇಂಥ ವಿವೇಕವನ್ನಾರಬಲ್ಲರು ತ್ರಿಲೋಕದವರ ಸೈ ಬಲ ಎಂದು ಮೆಚ್ಚುವರು. ಈ ವಿಗಡತನವ ನಿನಗೆ ಸಲ್ಲದು. ಸುರಾದಿಗಳ ಬಲ ಎಂದು ಮೆಚ್ಚುವರು. ಭಲೇ ಎಂತ ಧನರ ವಿದ್ಯೆಯನ್ನು ದಾವ ಗುರುವಿನ ಮುಖಾಂತರ ಸಾಧನೆಯನ್ನು ಮಾಡಿದಿ.
ದಾವ ಗರಡಿಯ ಗೃಹದೊಳಗೆ ಶ್ರಮಪಟ್ಟು ಕಲಿಸಿ ಭಲೇ ಎಲ್ಲ ಕರ್ಣ ವಂಚಿಸಿ ಮೀನು ಹಿಡಿಯುವ ವೃತ್ತಿಯನ್ನು ಮಾತ್ರ ಎನ್ನ ಮುಂದೆ ವ್ಯಕ್ತಪಡಿಸಿದಿ. ಸ್ವಾರ್ಥ ತ್ಯಾಗವಿಲ್ಲದ ಬಿಟ್ಟಿ ಕೌರವನ ಹಣ ಖರ್ಚು ಮಾಡುವುದರಲ್ಲಿ ಬಂದ ಪ್ರಯೋಜನವೇನು? ಎಲ್ಲ ಕರ್ಣ, ವೀರ ಕ್ಷತ್ರಿಯನಾದವನು ಕ್ಷತ್ರಿಯ ನಿರಾಯುಧನಾದರೆ ಅವನ ಶಸ್ತ್ರಾಸ್ತ್ರವನ್ನು ಧರಿಸಿದ ನಂತರ ಯುದ್ಧವನ್ನು ಪ್ರಾರಂಭಿಸಬೇಕಲ್ಲದೆ ಎಲ್ಲ ಕರ್ಣ, ಜನ್ಮ ಕ್ಷತ್ರಿಯನಾಗದಿದ್ದರೆ ಕರ್ಮ ಕ್ಷತ್ರಿಯನೆಂದು ತ್ರಿಲೋಕದಲ್ಲಿ ಪ್ರಖ್ಯಾತಿಯನ್ನು ಹೊಂದಬೇಕಲ್ಲದೆ ಎಲ್ಲ ಕರ್ಣ, ಚಕ್ರಬಿಂಬದಲ್ಲಿ ಮಿಕ್ಕಿದ ವಿಕ್ರಮರನ್ನ ಜಯಿಸುವುದು ಚಕ್ರದವರಿಗೆ ಹತದವೆಂಬ ವಾರ್ತೆಯನ್ನು ಕೇಳಿ ಚಿಂತೆಗೆಲ್ಲ ನಿಮ್ಮ ಪರಾಕ್ರಮವನ್ನು ನೋಡಬೇಕೆಂದು ಬಂದೆನಲ್ಲದೆ. ಎಲ್ಲ ಕರ್ಣ, ನೀನು ಮಾತ್ರ ಸೂರನಲ್ಲ ಬಂದ ನಮ್ಮ ಜನಕನಿಗೆ ನಾನು ಮೊದಲೇ ಹೇಳಿದ್ದೆನು, ಧೀರನಾಥವನ್ನು ಧಾರಣಿಯಲ್ಲ 3 ದಿನ ಬಾಳಿದರೇನು ನಿನ್ನಂತ ಭೂಭಾರಕನು ಅಲ್ಪಗುಣದವನು 100 ವರ್ಷ ಇದ್ದರೂ ಬಂದ ಫಲವೇನು? ಎಲ್ಲ ಕರ್ಣ, ನೀತಿಯಿಲ್ಲದ ಗೋಧಿಯಂತೆ ಪರರ ಮಾತು ಕೇಳಿ ಇಂಥ ಘಾತಕದ ಕೆಲಸವನ್ನು ಮಾಡಿದ್ಯಾ? ಎನ್ನ ಕಡೆಗೆ ಮುಖವೆತ್ತಿ ನೋಡು ಘಾತಕನೇ. ಭೂತಾಳವನ್ನು ಬೆಳಗಿಸುವ ಸೂರ್ಯ ಸಂಜಾತ ನಂದನ ನೆನೆಸಿ ಇಂಥ ಅಪಕೀರ್ತಿಯನ್ನು ಬತ್ತಿಯಲ್ಲ ಸೂತ ಸಂಭವನೆ. ಎಲ್ಲ ಕರ್ಣ, ಮಾತುಗಳಿಂದ ಮಣ್ಣಿನೊಳ್ಳ ಕಲೆತು ಹೋಗುವ ಮೂಲಮೂತ್ರವನ್ನು ಒತ್ತಿರುವಂತ ತೂತು ಮಡಿಕೆಯಂತೆ ಯಾತಕ್ಕೆ ಬಾರದ ಶರೀರದ ಮೇಲೆ ಪ್ರೀತಿಯನ್ನಿಟ್ಟೆ ಕೀರ್ತಿಯನ್ನು ಸುಟ್ಟೆ. ವಾಸನನಾದ ಈಸನ ಮೆಚ್ಚದಿರುವಂತೆ ಹಿಮ್ಮುಖದಲ್ಲಿ ನಿಂತ ಕಾರುಮುಖವನ್ನು ಖಂಡಿಸಿ ಜೀವಿಸುವುದಕ್ಕೆ ಮೋಸ ಕೃತ್ಯ ಮಾಡುವುದಕ್ಕಿಂತಲೂ ಕಾಸಿಗೆ ಆಸೆ ಪಡುವ ಐಶ್ವರ್ಯಕ್ಕೆ ದಾಸ್ಯನಾಗಿ ಹಾಸಿಗೆ ಹಾಸುವುದು ಲೇಸಲ್ಲವೇನೋ? ಊತಗೊಲ್ಲದವನೇ, ಸುಡು ನಿನ್ನ ಜನ್ಮವನ್ನಿಷ್ಟು ಹೇಳಿ ಬಾಯಿರ್ಕೇಳಿ ರಂಡಬಲನೆ. ರಣ್ಣ ಮಂಡಲದೊಳಗೆ ಗಂಡ ಕಲಿಗಳ ಮುಂದೆ ಮಂಡವಾಗಿ ಬಾಳುವುದಕ್ಕಿಂತಲೂ ಒಂದು ಗುಂಡನ್ನಾದ ಪ್ರಾಣವನ್ನು ಬಿಡುವುದು ಲೇಸಲ್ಲವೇನೋ? ಭ್ರಷ್ಟ ಪ್ರಾಣವಿದ್ದರ ಸಮ್ಮುಖದಲ್ಲಿ ನಿಂತ ಪ್ರಾಣವನ್ನಾದರೂ ಕೊಡವನಂದು ನಿನ್ನ ಎಣಕ್ಕೆ ಹಣೆ ಹೊಡೆದುಕೊಂಡು ಹೇಳಿದನಲ್ಲ. ಅರಿಯದ ತರವನ ಎಂಬಾಗದಲ್ಲಿ ನಿಂತ ಅವನ ದನವನ್ನು ಖಂಡಿಸಿ ದುರಧೀರರಾದವರನ್ನು ಮೆಚ್ಚಿ ಬೇಡಿಕೊಂಡನಲ್ಲ. ನಿನ್ನ ನತ್ತನ ಮೇಲೆ ಒಂದ ಪೆಟ್ಟನ್ನಾದ ನಿಟ್ಟ ಕಾಲಕ್ಕೂ ಎನ್ನಗೆ ಗತ್ತರ ಬಚ್ಚಿಟ್ಟು ಸ್ವಾಮಿ ಆಚಾರ್ಯರೇ, ಸೂರ್ಯನಂದನ ಶ್ರೇಷ್ಠನಾದ ಕುರಪ್ಪನ ಎನ್ನ ಮೇಲೆ ಬೇಸರಕೊಂಡು ಎನ್ನಗೆ ಕೊಟ್ಟ ರಾಜವನ್ನು ಖಂಡಿತ ಬಿಡಬೇಕಂದು ದಂಡದಿನ ಕಾಲಕ್ಕೂ ಪುಟ್ಟ ಅನ್ನವ ತಿನ್ನವ ನಿನ್ನಗ ಒಟ್ಟಿಗೆ ಸಾಧಲಾಗದು. ಊಟಗನ ಕಡೆಗಿಂದ ಎನ್ನನ ರಣಗೇರಿ ಅನಿಸಿದ ದೇವೇಂದ್ರ ಪ್ರಾಣವನ್ನಾದರ ಕೊಡವನಿಗೆ ಪ್ರಾಣಿಕರಿಗೆ ದ್ರೋಣವಾಸ ಮಾಡಿದೆ. ಇನ್ನಾದರೂ ನಿನ್ನಗ ಮನಸ್ಸು ತಣ್ಣಗಾಯಿತೇನು ದ್ರೋಣ ಚೋಳಿಗಳಿಗೆ ಮಾತ್ರ ಓದಿದ ಅಪಕೀರ್ತಿ ಸಂಭ್ರಮ. ಅಹೋ, ನಿನಗೆ ಅದಕ್ಕೆ ಇಷ್ಟು ಕೋಪಾತರವೋ? ಎನ್ನದೇನು ಭೋಗವದ ಸಾಮ್ರಾಜ್ಯವು? ಸೂರ್ಯನಂದನ ಸ್ವಾಮಿ ಆಚಾರ್ಯರ ಕೌರವನ ಸೈನ್ಯವಲ್ಲ ಸಿದ್ಧವಾದರು ಕೆಳಗೆ ಬಂದ ಹೆಸರವೇನು?
ರಾಜ್ಯ ಕಾರ್ಯಗೋಸ್ಕರ ನಿನ್ನಗೆ ಪೇಳಿದನಲ್ಲದ ಎನ್ನ ಕಡೆ ತಪ್ಪೇರಿದ ಖಂಡಿಯ ಕರ್ಣಭೂಪತಿಯ ಫಲ ಫಲ ಅಭಿಮನ್ಯುವನ್ನು ಗೆಲ್ಲದ ಕಲಿವೀರರಾದರೆ ಓಡಗದ ಕಟ್ಕದ ಹುತ್ತಿಗೆ ತಡೆಯದ ಗಡ್ಡ ನಡಿಗೆ ಪಡೆಗಿಂತ ಮುಂದಡಿಯಾಗಿ ಹೊಡೆಯಿರಿ. ಒಡೆಯರನ್ನು ಹಿಡಿದುಕೊಡುವ ಜಡಮತಿಗಳೇ ನಿಮ್ಮ ಜನ್ಮವನ್ನು ಸುಡಲಿ. ಇಂಥ ರಾಜ್ಯ ಕಾರ್ಯದ್ರೋಹಿಗಳು ಇಂಥವರನ್ನು ನಾನೇ ನಂಬ ಸಾರದೆ ಈ ಸೂರ್ಯ ಸಂಜಾತನಾದ ಕರ್ಣನ ಕೇಳಿದೆಯ ಕುರುಪತಿಗೆ ಕಠೋರವಾದ ಧ್ವನಿಯನ್ನು ಬೇಗನೆ ಅದೇ ವಿಸ್ತಾರವಾಗಿ ಕೇಳಿರುವನು. ಕೋಟಗಲೆಯಾದ ಅಭಿಮಾನನ ಖಡ್ಗದ ಹಾವತಿಗೆ ತಡೆದ ತಡೆಯಬಹುದು, ಪಡವಿಪನೆಂಬ ನುಡಿ ಎಂಬ ಅಲಗಗಳಿಗೆ ತಡೆದ ರಾಜ ಇದು ಏನೋ ಅನ್ಯಾಯ. ಮತ್ತೆ ಯಾವನನ್ನೆತ್ತರ ಅಭಿಮಾನನ ಕೊಲ್ಲನಾದ ಅದಮನ ಬಂಧನನು ಕರ್ಣನ ಕೃತಿಯನ್ನು ತಿಳಿದು ಎಲ್ಲ ಸಾರಥಿ ದಂಡದ ದಬ್ಬ ಅಬ್ಬರಕ್ಕೆ ಕಬ್ಬಲಿಗನಾದ ಕರ್ಣನು 500 ಹೆಜ್ಜೆ ಹಿಂದಕ್ಕೆ ಸರಿದು ನಿಪ್ಪೆರಗಿರಿದನು. ಅಶ್ವತ್ಥಾಮನ ಸಾರಥಿಯನ್ನು, ಕೃಪನ ತೇರಿನ ತುರಗಗಳನ್ನು, ದ್ರೋಣನ ರಥವನ್ನು ಪುಡಿ ಪುಡಿ ಮಾಡಿದನು. ಕೌರವನ್ನೇರಿದ ಕರಿಯನ್ನು ಚರ್ರಿಸಿದನು. ಋಷ್ಯಾತನನ ಮುಖವನ್ನು ಎನ್ನ ಚರಣ ತಾದಿಂದನು. ನೋಡಿದೆಯಾ ಸಾರಥಿ ಎನ್ನ ಭುಜಬಲ ದಂಡದ ರೀತಿ? ಎಲ್ಲ ಭರ್ತನಂದನ ಬಿಡಬಿಡಿ ನನ್ನ ಗರ್ಭವನ್ನ ಯಕ್ಷಣ ಬಿಡದಿದ್ದರೆ ನೀನು ಮಾಡುವುದಿನ್ನೇನಿದೆ ಅದಮ ಹೋದಲಿತ ಪರಾಕ್ರಮಗಳಾದ ತರತರನ್ನು ಗತಗಡಿಸಿ ದ್ರೋಣಾದರ ನಾಯಕರು ನಿನ್ನ ಗತ ದಂಡವನ್ನ ಕರಕಮಲದ ಸಹಿತ ದೊರಿಯೋಳ ಉದರವಂತ ದಗ್ಧಗ ಎಂದು ದೊಳ್ಳೂರ ಬಚಳ ಸತ್ತ ಬರವ 65 ತಾಗಲು ಸತ್ತ ನಿನ್ನ ಅದ್ಭುತವಾದ ಪರಾಕ್ರಮ ಬಲವ ನಿಂತವಾಯಿತ ಭಾರತ ಸಂಭವ. ಈ ರಣರಂಗ ಹೋರಾಟ ಮುಗಿತಲ್ಲೋ ಈ ಕ್ಷಣವ ಎಲ್ಲ ಸಾರಥಿ ಭೂಪತಿ ಎಲ್ಲ ಸಾರಥಿ ಭೂಪತಿ ನೋಡಿದೆಯಾ ಕರ್ಣನು ಮಾಡಿದ ಮೋಸದ ರೀತಿ? ನೋಡಿದರೆ ಭೂಪತಿ ಎತ್ತ ನೋಡಿದರು ಶತ್ರುಗಳ ಬಾಣದ ಮೊತ್ತಗಳ ಮುತ್ತಿ ಶರೀರದೊಳಗೆ ಒತ್ತಿ ನಾಟಿದವು. ಕತ್ತರಿಸುವುದಕ್ಕೆ ಕರಗಳಿಲ್ಲದ ಕಾರಣ ಸತ್ವವು ಎರವಾಗಿ ಬುದ್ಧಿಯ ಮೇಲೆ ನಿಲ್ಲುವುದಕ್ಕೆ ತತ್ತರ ಪಡುತ್ತಿಯದು ಈ ಶರೀರವು. ಅಯ್ಯೋ ಶಸ್ತ್ರಜಿತವು ಬಿಡಿಯುವುದಕ್ಕೆ ಹಸ್ತವೊಂದಿರ್ತಡೆ. ಅಯ್ಯೋ ಬಿಡಿಯ ಶಸ್ತ್ರಜಿತವು ಬಿಡಿಯುವುದಕ್ಕೆ ಹಸ್ತವಂತಿರ್ತಾರೆ. ಉಷ್ಣ ಸಮಸ್ತರನ್ನು ಕ್ಷತ್ರಿಯ ಧರ್ಮಕ್ಕೆ ವ್ಯತಿರೇಕ್ತನಾದ ಏಡಿ ಕರ್ಣನು ಮಾತ್ರ ಎನ್ನನ್ನು ಮೋಸ ಮಾಡಿದ. ಬುದ್ಧಿ ಶೂನ್ಯರಾದ ಕರ್ಣ ದ್ರೋಣಾದಿಗಳೇ, ಇಲ್ಲಿಗೆ ಯುದ್ಧ ಮುಗಿಯಿತೆಂದು ತಿಳಿಯಬೇಡ್ರಿ. ರೌದ್ರದ ಮುದ್ದೆ ಎಂತೊಬ್ಬ ವೀರನಾದ ಜನಕನಾದ ಪಾರ್ಥನ ಈ ಸುದ್ದಿಯನ್ನು ಕೇಳಿ ಆಡ್ಯದ ಎಂದಿಗೆ ಬಿಡನು.
ಧರ್ಮಕ್ಕೆ ಅಪ್ಪ ಅರ್ಜುನ, ಈನ ಕುಲೋತ್ಪನ್ನನಾದ ಏಡಿ ಕರ್ಣನ ಮುಂಚಿತವಾಗಿ ನೀನೋರ್ವನೆ ಬಂದಿರ್ತಾರೆ. ನೀತಿ ಇಲ್ಲದ ಕೋತಿಗಳೆಂಬ ದ್ರೋಣಾದಿಗಳನ್ನು ತಲೆ ಕೆಳಗೆ ಮಾಡಿ ಮಾತಾಡುತ್ತಿದ್ದನು. ಅಯ್ಯೋ, ಎನ್ನ ಪ್ರಾಚೀನ ಕರ್ಮವೇ ಈಗಿರಲಿಕ್ಕೆ ನೀನೇಗೆ ಬಂದಿ? ನನ್ನ ಕರ್ಮಕ್ಕೆ ನೀನು ಮಾಡಿ ಬೇಡ ಮಗನೇ ಎಂದು ಬೇಳೆದೊಡೆ ಮೂಢ ಮದಿಯಿಂದ ಕೋಡಿ ಕಾಳಗದಲ್ಲಿ ಹೋಗಿ ಮಾಡಿದೆಯಾ ಎಂದು ರೂಢಿಪದಿಯಾದ ಧರ್ಮಜನ ಮಾತ್ರ ಎಷ್ಟು ಹೊಡೆದುಕೊಳ್ಳುವನೋ. ಹೊಡೆದ ಮಾತೆಯಾದ ಸುಭದ್ರೆಯನ ಮಡೆದನೆಂಬ ವಾದ್ಯಂ ಕೇಳೆ ಎಷ್ಟು ದುಃಖ ಪಡಬಳೋ, ಎಷ್ಟು ಕಣ್ಣೀರಿಟ್ಟ ಹಂಬಲಿಸುವಳೋ. ಜಾತಿಯರಾದ ಉತ್ತರೆ ಕನಕಾಂಗಿಯರೆಂಬ ಮಡದಿ ಮಣಿಯರು ಎಮ್ಮನ್ನು ನಡು ನದಿಯೊಳು ಬಿಟ್ಟು ಹೋದೆಯಾ ಎಂದು ಎಷ್ಟು ದುಃಖ ಪಡುವರೋ, ಎಷ್ಟು ಕಣ್ಣೀರಿಟ್ಟ ಹಂಬಲಿಸುವರೋ. ಇರಲಿ, ಈ ರಣಪಡಿಬಿಯಲ್ಲಿ ಇವರನ್ನು ಮಿಡಿಕೆ ಮಾಡುವುದಿನ್ನೇನು? ದೈರ್ಯಾಂಕುರನಾಗಿ ವೀರ ಸರ್ಗವನ್ನು ಬಂತ ಕಾರ್ಯವನ್ನು ಮಾಡಿರುವನು. ಇನ್ಯಾಕೆ ಯೋಚನೆಯನ್ನು ಮಾಡಬೇಕು? ಈ ಕೆಡದ ಅಭಿಲೇಷನ್ನು ಬಿಡಬೇಕು. ಕೌರವನ ಮಕ್ಕಳನ್ನು ಕಾಲ್ದಸಿಗೆ ಶಯನ ಮಾಡಿ ವೈರಿ ಸಮೂಹಕ್ಕೆ ಕಾಂತೋಜಿ ಪ್ರಾಣವನ್ನು ಬಿಡುವರು. ಸಾಕು ಸಾಕು ಜನ್ಮವನ್ನ ಪರಮೇಶ್ವರ ಭಕ್ತರು ಸಂಭ್ರಮಾನ್ವಿತರಾದ ಗುರುಭೂಪತಿಗೆ ಮುಂದರೆದು ನಮ್ಮ ಬಲವಲ್ಲ ಸದಬಡದ ಅಭಿಮಾನ ನಂಬುವನ ರಣಕುಂಭನಿಗೆ ಹೊರಗಿದನು. ಇನ್ನೇನು ಭಯ? ಇವನನ್ನು ಸ್ವಲ್ಪ ನೋಡೋಣ ಬಾ ಹೆಗಲ. ದುರ್ಯೋಧನ ಬಲ ಬಲ ತೋಳ ತಲೆದಿಂಬ ಮಾಡಿ ಅಮಿತ ಬಲ ಸಾಲಿಗು ಸಮರ ನೀಲೆಯಲ್ಲಿ ಕುಣಿದಾಡಿ ನಿನ್ನ ತನುಜರಾದ ನೂರುವರನ್ನು ಕಾಲ್ಪಿಸಿಗೆದೋಳ ಕೆಡೆ ಕೈಗಳ ಹಾಸಿಗೆಯನ್ನು ಮಾಡಿ ಸುಪಟ ಮನಿ ಮಕಟ ಭಯಂಕರನು ರಣಭೂಮಿಗೆ ಮೇಲೆ ಪವಳಿಸಿರುವನು. ಸ್ವಲ್ಪ ನೋಡು. ಗುರುಭೂಪತಿಗೆ ಸೇನಾಧಿಪತಿಯೇ, ಚಕ್ರಬಿಂಬದೊಳ್ಳೊಪ್ಪುವ ಬಟನಾದ ಅದಟನ ಮೈ ಮುರಿಗದೆ, ಕಣ್ಣುಗಳ ಮುಚ್ಚದೆ ಕಾಯ ಜವಗಡದೆ, ಬಿಗಿದ ಉಬ್ಬುಗಳು ಒಗರರಿದ ರೋಮಾಗಳು, ನಗು ಮುಖದೊಳ್ಳು ಮುತ್ತು ರಕ್ತದಂತೊಪ್ಪುವ ದಂತ ಪಂಥಿಗಳು, ಮುಖ ಭೀಕರನಾದ ಸುಕುಮಾರನು ಕಳವಳಿಸುತ್ತ ಕಣ್ಣುಗಳಿಗೆ ರಂಧಿಸುವನು. ಸುಯೋಧನ, ಸೇನಾಧೀಶರ, ಅಯ್ಯೋ ಇಂಥ ಮಗನನ್ನ ಮರೆತು ಎಂತು ಜೀವಿಸುವಳು ಹಾ ಸುಭದ್ರೆಯು. ಫಲ 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 ಭೀಮಸ್ತಂದರನೇ, ನಿನ್ನ ಸಾಹಸಕ್ಕೆ ಸುರಾಸುರಾದಿಗಳು ದುರದರನೆಂದು ಕೊಂಡಾಡುವರು. ಸಾಕು ಸಾಕು, ವ್ಯಕ್ತವಾದ ಶರೀರವು ಎತ್ತ ಬಿದ್ದರೇನು, ಉತ್ತಮವಾದ ಕೀರ್ತಿ ಹೊಂದಿದೆ ನೀನು. ಗಣೇಶನ, ಸೇನಾಧೀಶರ, ದೂರದ ಪ್ರಣಯ ಕುತಾಂತ ನನ್ನ ಪರಿಹರಿಸಿದವು, ಹೊರಳಿ ಹಾಕುವ ಮೃತ ಪಾಶವನ್ನು ತಪ್ಪಿಸಿಕೊಂಡವು. ನಿರೀಕ್ಷಿಸಲಾರನೆಂಬಂತೆ ರವಿಜಾರದನು ಪಶ್ಚಿಮಕ್ಕೆ ಹೂವಗಣ್ಣ ನಮ್ಮ ಫಲಕ್ಕೆ ಬಲಶಾಲಿಯಾದ ದ್ರೋಣರ ಚಕ್ರವ್ಯೂಹದ ಅಭಿಮನ್ಯು ನನ್ನ ಕಾರಣಾವಶಗೈದರೆ ಅರ್ಜುನನ ತಲೆಯ ಸಂಗತಿಯನ್ನು ಧರ್ಮಜನಿಗೆ ಕಳಿಸಿರಿ. ಎಂದಿನ ಅವಧಿ ಕೌರವರು ಜಯಶಾಲಿಗಳಾದ ರಂದ ದಂಡನ ಎಂದು ದೇವಿಯರಿಯನ್ನು ಮಾಡಿಸುತ್ತೋಣ. ತಡಬರದೆ ತಕ್ಷಣ
ಸುಟೆಗನ ರಥವನ್ನಾರ್ದು ಸಾರಥ ಓಟ ದಂಡನ ಅಂತ ಅರೇ ಬರೇ ರಥ ರಥ ರೋದ ರಥ ಐರಾವತ ದಯಮಾಡಿ ಗಲಾಟೆ ಮಾಡಬಾರ್ದು ಗಲಾಟೆ ಮಾಡಬಾರ್ದು ಮಹೇಶ ಗೌರಿ ಪ್ರವಾಸ ಪರಮೇಶ್ವರ ಪಾಸು ಬಸೋತ್ರನ್ನ ಬರೆದ ಮೂರು ಲೋಕದ ಗಾಂಡವೇ ಹೇಳುವನ್ನ ಕೇಳು ಸೂರು ಸೂರು ನಿಪಣನೋ ಮಾರುತಿ ವಿಶ್ವನ ನಿನ್ನ ಬೀಗರವ ಕೊಂಡು ನೊಡಗಿದನೋ ಅರ್ಜುನ ಚೆನ್ನಾಯಿತು ಸುರವರ ಗಂಧರ್ವ ಯಾರವ ನಿನಗೆಲ್ಲ ಕುಲದಿಮರ ಪ್ರಭಾಕರದಲ್ಲಿ ಪ್ರಾಚ ಪೂಜ್ಯದ ಭ್ರಮಣನಾದಿಯಲ್ಲ ಈ ಕ್ರೀಟಿ ಈ ತ್ರಿಭುವನಗಳ ಚಾಟಿ ಪಲ್ಗುಣನೇ ಯಾವ ಪಟು ಪಟ ಕಪಟ ಕುರ ಕಪಟ ಎಂಬ ಪಟಲ ಧೋಳ ಆಟದ ಬೈಗೆ ಸುಪಟನಂದರಿಸಿದಿ ನೀನೋರ್ ಮನೆಯ ಮೇಟಿ ಅರ್ಜುನ ಕುಟಿಲ ಮತಿವತನಾಟ ಕವರವ ನಂಬ ಕುಲ ಕಂಟಕನ ಕಟಕ ದಾಳು ಮಗಟ ವರ್ಧನಾದಿ ಸಲ್ಲಾದಿ ಸಮ ಸಪ್ಪಗರಂಬ ಸಾಸರಂಬ ಸಾಗರಂ ಸರ್ರ ದುರ್ಬಲ ಮಾಡಿದೆ ಅರ್ಜುನ ದಶ ದಿಕ್ತಟಾಂಗದ ಸತ್ಕೀರ್ತಿಯಂ ಸಂಪಾದಿಸಿದಿ ಸೈ ಫಲ 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 ಅರ್ಜುನ ಬಿಲ್ಲಿದ್ದದಾಳು ಬಲ್ಲಿದ ನಾಳ ಕಲಿಬೆತ್ತಡದ ಕಾದಾಡಿ ಕಥನ ಪ್ರಸಿದ್ಧದಳು ನಿನ್ನ ಮಹಾಪ್ರವೀಣ ಫಲ್ಗುಣನೇ ಭುಜಬಲ ದಂಡ ಕೋದಂಡ ಪಾಂಡಿತ ಧರ್ಮವಿದ್ದದಳು ಶಮ ಶಪ್ಪಗರಂಬ ಎಮುಗ ಮಾಡಿ ನಮ್ಮೋಳ ಯುದ್ಧ ಪಡಿಸಿಬಿಟ್ಟರಿನ್ನಾರಿರುವರು ಜಯಾಂಗಿರನ್ನು ಒಲಿಸುವ ಸುರ ನರ ಗರಡ ಗಂಧರ್ವರು ನಿನಗೆ ಸರಿ ಇನ್ನಾರು ತಸ್ಮಾತ್ರ ನಾವಿಲ್ಲಿರುವುದಾತಕ್ಕೆ ಹೋಗೋಣ ನಮ್ಮ ಪಾಳಕ್ಕೆ ಸುಭದ್ರಿಯವರಾರ ಫಲ್ಗುಣನೇ
ಅರ್ಚನಾ ಹೀರಾದ ಕರ್ಣನನ್ನು ರುದ್ರಾಸ್ತ್ರದಿಂದ ದೇವಿ ಶಂಭೂತರಾದ ಅಂಗಡಿಯನ್ನು ಎಂದಿಗೆ ವಲಸದ ಬಿಡಲು ಬರಬರಲಿ. ಅರ್ಚನಾ ಅರ್ಚನಾ ಜನಾರ್ದನ ನಿನ್ನ ಒಣಗರ್ಜನಾಗಿರಲಿ. ದುರ್ಜನನಾದ ದುರ್ಯೋಧನಿಗೆ ಬಲಬುಧನಾದ ಕರ್ಣನನ್ನು ಕೆಳಗಿದೇ ಬಿಡುದು ಗೆಲ್ಲವನಂತ ಹೇಳುವಿಯಲ್ಲ. ಹಾಗಾದ್ರೆ ನೀನೇನು ಯಮಧರ್ಮನೇನು? ಕೃಷ್ಣ, ಅರ್ಚನಾ ನಾನು ಯಮಧರ್ಮನಲ್ಲ, ಸಹಜ. ಹೌದು. ಎನ್ನೋ ಅಗ್ರಜನಿಗೆ ಯಮನು ತಂದೆ ಎನಿಸಿದ ಕಾರಣ ಎನಗೊಂದು ಪಕ್ಷದಲ್ಲಿ ತಂದೆ ಆಗಬಲ್ಲನು. ಹೌದು. ಏನು ಬೊಪ್ಪರ ಆತನ ಅಂತಃಕರಣದಿಂದ ಕುಲ ಹೀರನಾದ ಕರ್ಣನನ್ನು ಜಯಿಸುವನು. ಹಾಗಾದ್ರೆ ಹೇಳುವ
ಕುಲ ಈರನೊಂದು ಏಳಸಬೇಡ. ಹ, ಪರಾಕ್ರಮಶಾಲಿ ಎಂಬ ರತ್ನವು ಧಾಮಫಲದಲ್ಲಿ ಹುಟ್ಟದರಿಯನು. ಅರ್ಥ ಜನಾರ್ದನ ತನ್ನ ನೈಜ ಬಲದಿಂದ ಸರ್ವರನ್ನು ಜಯಿಸಿ ರಾಜನಾಗಲಾರನೇನು ಶೈಲಚಾಚಿ. ಲಕ್ಷ್ಮೀಕಾಂತನ ಸುಭದ್ರಾಕಾಂತನೇ ಒಂದದಿಂದ ಕರ್ಣನು ತಲೆಯನ್ನು ಗಗನಾಂತರದಲ್ಲಿ ಹಾರಿಸಿದನು. ಆಗಲಿಲ್ಲ ಒಡೆ ಒಂದೇ ಮೊದಲದಲ್ಲಿ ಹುಟ್ಟಿದ ಸಾರ್ಥಕವೇನೋ ನಾರಾಯಣ. ಕಿರೀಟಿ ಕೃಷ್ಣ ಅದು ಆಗಲ್ಲ. ಅದು ಯಾಕೆ ನಾರಾಯಣ? ಈ ಲೋಕದಲ್ಲಿ ತಾನು ಜಯಿಸುವ ಶಕ್ತಿ ಯುದ್ಧ ಕಾಲಕ್ಕೂ ಮುಂಚಿತವಾಗಿ ತಮ್ಮ ಶಕ್ತಿಯನ್ನು ಮಾತ್ರ ವ್ಯರ್ಥಪಡಿಸಿಕೊಳ್ಳಬಾರದು ಧರ್ಮಜನನು ಛಾ. ನಾನು ಹೇಳೋ ಮಾತು ಬಲು ನಿಜ ನಿಜ. ಜಲಜಾಕ್ಷನ ಕಲಿಪಾರ್ಥನೆ ಕಲಹದ ಕರ್ಣನನ್ನು ಗೆಲ್ಲುವನಂತೆ ಶಪಥವಮ್ಮ ಮಾಡಿ ನಾಲಿಗೆಯಿಂದ ನುಡಿದರವ ನುಡಿ ಜಡೆಯಾದರೆ ಸಡೆಯಾದರೆ ಅಗ್ನಿಗಳು ಜನದೇಹವನ್ನು ಕೆಡವದ ಬಿಡವಲ್ಲನೇನು ಕೆಡವಸೈನ ಕೇಳಿದೆಯ ಈ ಎನ್ನುವುದರ? ಪಾರ್ಥ ಜಗತ್ಕರ್ತ ಹಾಗಾದ್ರೆ ಮತ್ತೆ ಹೇಳುವುದು ಚೆನ್ನಾಯ್ತು. ಅದೇನು ಚೆನ್ನಾಗಿ ಹೇಳು ಪರಮಾತ್ಮ. ಮಹಾವೀರ ಧನುಂಜಯ ಬಿಡು ನಿನ್ನ ಸಂಶಯ. ಅರ್ಜುನ ಜನಾರ್ದನ ಅದೇನು ಚೆನ್ನಾಗಿ ಹೇಳು. ಹಲೋ 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 ಹಲೋ
ಪಾರ್ಥನೆ, ಜಗತ್ಕರ್ತನೆ, ಕರ್ಣನನ್ನು ಗೆಲ್ಲುವನೆಂದು ಛಲದಿಂದ ನಾಲಿಗ ನುಡಿದ ನುಡಿಗೆ ಈ ಅಡರಬಾರದಂತೆ ನಾನು ನಡೆಸಿಕೊಡುವನು. ಇಲ್ಲದಿದ್ದರೆ ಪಾರ್ಥ ಜಗತ್ಕರ್ತ ಎನ್ನ ತನಗೆ ಕೊಂಡು ಬರುವುದು. ಜನಾರ್ದನ ಧಾರ ಮಾಡುವುದನ್ನೇನಿದೆ ಸಮಶಬ್ದಕರೆಂಬ ಕಾಳಗವನ್ನು ತಪ್ಪಿಸಿ ತಮ್ಮ ತಮ್ಮ ಫಲಕ್ಕೆ ಸೇರಿದರು. ನಮ್ಮ ಶಿವನಕ್ಕೆ ಹೋಗಲು ನಡಿ ಫಲ್ಗುಣ ರಥವನ್ನು ಬಿಡುವನು ಕ್ಷಣ. ನಿನ್ನ ಇಷ್ಟದಂತಾಗಲಿ ನಾರಾಯಣ. ಮದಿಗೈದು ಬರ್ತಾರ ಜನಾರ್ದನ. ಇದೇ ಗ್ರಾಮದ ಹುಲಿಗೆಮ್ಮ ಇವರು ಈ ಶೃಂಗಾರವಾದ ಬೆಂಗಳೂರು ಹಾರವನ್ನು ಸೋಂತಕ್ಕೆ ಸಮಸಪ್ತಕರನ್ನು ಜಯಿಸಿದನೆಂಬ ಸಂತೋಷ ಉತ್ಪತ್ತಿ ಉದಯವು ಆಗದಂತಿರಲ ಕಾರಣವೇನು? ಯಾರಿಗೆ ತಿಳಿಯದು ಪಾರ್ಥ? ಅಯ್ಯೋ, ಚಿಂತಾಸ್ಪದವಾದ ದುರ್ಲಕ್ಷಣಗಳು ತೋರುವುದಕ್ಕೆ ಎನ್ನ ಮನಸ್ಸಿಗೆ ಎಂತ ಸಂಶಯವೇನು? ಅಯ್ಯೋ ಕೃಷ್ಣ, ಅರ್ಚನ ನಿಷ್ಕಾರಣವಾಗಿ ನೇತ್ರಂಗಳೊಳು ನೀರು ತನ್ನಿಷ್ಟಕ್ಕೆ ತಾವೇ ನಿಷ್ಕರಿಯುತ್ತಿರು. ಕೃಷ್ಣ, ಕಂಠದಲ್ಲಿ ಗದ್ಗದ ಸ್ವರದಿಂದ ಮಾತುಗಳು ಸಿಲುಕೆ ಹೊರ ಬೀಳಲಾರವು. ಅಯ್ಯೋ, ಇದು ಅಲ್ಲದೆ ಜಠರದೋಳು ಸೋಗಾಗ್ನಿಗೆ ಬೇರೆ ಪ್ರಜ್ವಲಿಸುತ್ತ ಮಸದ ಸರಂಗದ ಬಡಲೋಳು ಉರಿದಂತಾಗಿ ಉಸಿರಾಡುವುದಕ್ಕೆ ಉಪವಾಸವಾಗುವುದು. ಅಯ್ಯೋ ಕೃಷ್ಣ, ಅರ್ಚನ ಈ ಪರಿತಾಪವು ಮುಸುಕಿ ಮನ ಮರುಗುವ ಗಳವಳಿಸುವುದು. ದಸೆಗೆ ನೋಡಲು ಕಣ್ಗತ್ತಲು ಮುಸುಕಿ ಧೈರ್ಯವು ಅಡಗುವುದು. ಅಸುರಾರಿಯೇ ಬೆಸದನಿಗೆ ಬೆಳಲಿಸಬೇಡ. ಇದೇನೋ ಎಲ್ಲ ಸಾರಥಿ ಅಳಿಯನಾದ ಅಭಿಮಾನನ ಕಳಗದ ಅಳದ ಸಂಗತಿಯನ್ನು ಇವನಿಗೆ ಹೇಳಿದರೆ ಎನ್ನ ಮೇಲೆ ಕೋಪವು ಆಗುವನು. ಅದಕ್ಕಾಗಿ ನಾನು ಏನು ತಿಳಿಯದವನಂತೆ ತಕ್ಕ ಉಪಶಾಂತಿಯ ಪೇಳುವನು ಸಾರಥಿ ನೋಡಿಯನ್ನ ಆನಂದದ ರೀತಿ. ಸಮಗರಂಬ ಸಮಾರ್ಥನ ಕಾದಾಡಿದ ಯುದ್ಧದ ಆಯಾಸದಿಂದ ಈಗ ಆಗಿರುವುದು ಪಾರ್ಥ ದುರದೊಳಗೆ ಅತಿ ಸಮರ್ಥ. ಅಂಬುಜಾಕ್ಷನಾದ ಶಾಂಬಸಕನ ಪಾರ್ಥನೆ ಯುದ್ಧದ ಆಯಾಸದಿಂದ ಹೀಗಾಗಿರಬಹುದೆಂಬ ನಿನ್ನ ನುಡಿ ಮಾತ್ರ ಎಂದಿಗೆ ನೆಂಬಲಾರನ ಬೇಗನೆ. ಕೃಷ್ಣ, ಇದು ಯಾತಕ್ಕೆಂದರ ಹರಿಯಾತಕ್ಕೆ ಪಾರ್ಥ ಇಂದ್ರ ಕೀಲಾದ್ರಿಯೋಳು ಚಂದ್ರಧರರೊಡನೆ ಬಂದೂರ ದರವಾದ ಕಾಳಗವನ್ನು ಮಾಡಿದನು. ಇಂದ್ರನ ಪುರಕ್ಕೆ ದಾಳಿಯನ್ನಿಟ್ಟ ಮದಂದರ ನಿವಾಸ ಕೌತಗಿರಂಬ ಸುರರು ತಲೆದೂಗುವಂತೆ ದೃಪದನ ನಿರ್ಮಿಸಿದ ಮಚ್ಚಯಂತ್ರವನ್ನು ಭೇದಿಸ ಸೊರೆ ದರಗಳು ಮಕಟವನ್ನು ಭಾಗವಂತೆ ಮಾಡಿದನು. ಹಿಂದಕ್ಕೆ ಗಂಧರ್ವನು ದುರ್ಯೋಧನನ್ನು ಬಿಚಂಡಿಯಂ ಕಟ್ಟಿಕೊಂಡು ಹೋಗುವ ಕಾಲವಲ್ಲ. ಚಂಡ ಪ್ರಚಂಡ ಭುಜಬಲರ್ದಂಡ ಕೋದಂಡ ಪಾಂಡಿತ್ಯನಾದ ಚಿತ್ರಸೈನನನ್ನು ಕಂಡನಿಗೆ ಖಂಡಿತವಾಗಿ ಜಯಿಸಿದನು. ರೋಸಾ ಬೀಜರನಾದ ಕಲಿ ಭೀಷ್ಮನು ಕದರದೋಳು ಕಾದಾಡಿ ಗೆಲ್ಲಿದನು. ಕೃಷ್ಣ, ಅರ್ಚನ ತತ್ಕಾಲದೊಳಗೆ ಉದ್ಭವಿಸದ ವಿದ್ಯದ ಆಯಾಸವು ಇನ್ಯಾತಕ್ಕೆ ಉದ್ಭವಿಸುತ್ತದೆ? ಮಧುಸೂದನ, ಇದು ಮಾತ್ರ ಕದನದ ಆಯಾಸವಲ್ಲ, ಇದರ ಮರ್ಮವು ತಿಳಿಯದ ಪದ್ಮಾಕ್ಷರ ಮತದಿಂದ ತಿಳಿಬೇಡ ಎಲ್ಲಿಗೆ ಬೇಗನ.